ಎಲ್ಲ ಪ್ರಯಾಣಿಕರ ಗಮನಕ್ಕೆ. ಟ್ರೈನ್ ಸಂಖ್ಯೆ 0376 ಛತ್ರಪತಿ ಶಿವಾಜಿ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಬಂದು ಸೇರಲಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವ್ರು ಯಾರಪ್ಪ ಇಷ್ಟು ಜನರ ನಡುವೆ ಬರ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಬ್ಬರೇ ನೋಡಿ ಸರ್, ನಮ್ಮ ವಾಣಿ ಶಿಕ್ಷಕಿ ಅಂತ. ಗೊತ್ತಾಗ್ಲಿಲ್ವಾ? ನಮ್ಮ ವಾಣಿ ಟೀಚರ್ ಅಂತ. ಇವರು ದಿನಾಲು ಶಾಲೆಗೆ ಟ್ರೈನ್ ಹತ್ಕೊಂಡೇ ಹೋಗೋದು. ಒಂದು ಮಾತಲ್ಲಿ ಹೇಳಬೇಕಂದ್ರೆ ಇವ್ರಿಗೆ ಸ್ಟೇಷನ್ ಒಂಥರ ಹತ್ರನೇ. ಹೀಗೆ ಒಂದಿನ ನಮ್ಮ ಟೀಚರ್ ಸ್ಟೇಷನಿಂದ ಬರ್ತಾ ಇರುವಾಗ ಅವಸರದಿಂದ ಹೋಗುವ ಒಬ್ಳು ಹುಡುಗಿ ಟೀಚರ್ಗೆ ಹಾದೋಗ್ತಾಳೆ. ಅಲ್ಲಿ ಶುರುವಾಯ್ತು ನೋಡಿ ಸರ್, ನಮ್ಮ ಟೀಚರ್ ಮಗು ಅಳೋದು. ಮಗು ಅಳೋದೇ ನಿಲ್ಲಿಸ್ತಾ ಇಲ್ಲ ಅನ್ನೋ ಅದೇ ಗೊಂದಲದಲ್ಲಿ ಮಗುವಿಗೆ ಎದೆ ಹಾಲು ಉಣಿಸಿ ಸಮಾಧಾನ ಮಾಡಲು ಟೀಚರ್ ಜಾಗವನ್ನು ಹುಡುಕುತ್ತಿರುತ್ತಾರೆ. ಮಗು ಅಳೋದನ್ನು ಕಂಡರೂ ಕೂಡ ತಮ್ಮ ಪಕ್ಕದಲ್ಲಿ ಕುಳಿತು ಎದೆ ಹಾಲು ಉಣಿಸುವುದು ಅಸಹ್ಯಕರ ಎಂದು ಭಾವಿಸಿ ಯಾರೂ ಸ್ಥಳ ನೀಡಿ ಸಹಕರಿಸಲಿಲ್ಲ. ಹಾಗೋ ಹೀಗೋ ಮಾಡಿ ಸ್ಥಳ ಹುಡುಕಿ ಎದೆ ಹಾಲು ಉಣಿಸುತ್ತಿರುವಾಗ ಸಾರ್ವಜನಿಕ ಪ್ರದೇಶದಲ್ಲಿ ಮಗುವಿಗೆ ಎದೆ ಹಾಲು ಉಣಿಸುವುದೇ ಒಂದು ದೊಡ್ಡ ಅಪರಾಧ ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ನೋಡಲು ಪ್ರಾರಂಭಿಸುತ್ತಿದ್ದರು. ಇವುಗಳ ಎಲ್ಲರ ನಡುವೆ ಆ ಮಗುವಿಗೆ ಹಾಲು ಉಣಿಸಲೇ ಆಗ್ತಿರಲಿಲ್ಲ. ಅಷ್ಟರಲ್ಲೇ ಇನ್ನೊಂದು ಮಗು ಅಳೋ ಶಬ್ದ ಕೇಳಿಸುತ್ತೆ. ಯಾರಪ್ಪ ಅಂತ ನೋಡ್ತೀರಾ? ಪಕ್ಕ ಸಾಫ್ಟ್ವೇರೇ ಅನಿಸುತ್ತೆ. ಅಂದರೆ ಬಾಟಲ್ ಫೀಡೇ ಅನ್ಕೊಂಬೇಡಿ. ನಮ್ಮ ಸಾಫ್ಟ್ವೇರ್ ಮೇಡಮ್ ಕೂಡ ಮಗುವಿಗೆ ಹಾಲು ಉಣಿಸಿ ಸಮಾಧಾನ ಮಾಡಲು ಸ್ಥಳವನ್ನು ಹುಡುಕುತ್ತಾರೆ. ಆದರೆ ನಮ್ಮ ವಾಣಿ ಮೇಡಮ್ಗೆ ಆಗಿದ್ದ ಪರಿಸ್ಥಿತಿ ನಮ್ಮ ಸಾಫ್ಟ್ವೇರ್ ಮೇಡಮ್ಗೂ ಬರುತ್ತೆ. ಆದರೆ ನಮ್ಮ ಸಾಫ್ಟ್ವೇರ್ ಮೇಡಮ್ ಜಾಸ್ತಿ ತಲೆ ಕೆಡಿಸ್ಕೊಲಾರ್ದೆ ಅಷ್ಟು ಇಷ್ಟು ಸಿಕ್ಕ ಜಾಗದಲ್ಲಿ ಕುಳಿತುಕೊಂಡು ಬ್ಯಾಗಿಂದ ಒಂದು ಪ್ಲಾಸ್ಟಿಕ್ ಬಾಟ್ಲಿಯನ್ನು ತೆಗೆದು ಪುಡಿ ಹಾಲನ್ನು ಕುಡಿಸಲು ಪ್ರಾರಂಭಿಸುತ್ತಾರೆ. ಇದನ್ನು ಎಲ್ಲ ನೋಡಿದ ಹಳ್ಳಿ ಹುಡುಗಿ ಕೇಳ್ತಾಳೆ, ಮೇಡಮ್ ನೀವು ಎದೆ ಹಾಲು ಕುಡಿಸಲ್ವಾ ಅಂತ ಕೇಳ್ತಾಳೆ. ಆಗ ನಮ್ಮ ಸಾಫ್ಟ್ವೇರ್ ಹೇಳ್ತಾಳೆ, ಇಲ್ಲಮ್ಮ, ಇಂಥ ಜನಗಳ ನಡುವೆ ನಾನು ಎದೆ ಹಾಲು ಕುಡಿಸೋದಾ? ಇಲ್ಲ, ಮತ್ತು ನಾನು ಇಂಡಿಯನ್ ಪ್ಯಾಜನ್ಗೆ ಟ್ರೈ ಮಾಡ್ತಾ ಇದ್ದೀನಿ, ಸ್ವಲ್ಪ ಸೌಂದರ್ಯ ಕಡೆನೂ ಲಕ್ಷ್ಯ ಕೊಡಬೇಕಲ್ವಾ, ಹಾಗಾಗಿ ನಾನು ಎದೆ ಹಾಲು ಕುಡಿಸಲ್ಲ ಅಂತ ಹೇಳ್ತಾಳೆ. ಇದನ್ನು ಗಮನಿಸಿದ ಸ್ಥಳೀಯರು ಹಾಗೆ ಟೀಚರ್ ಪರದಾಟವನ್ನು ನೋಡಿ ಸ್ತನಪಾನದ ಕೊಠಡಿಗೆ ಹೋಗಲು ದಾರಿಯನ್ನು ತೋರುತ್ತಾರೆ. ಅಲ್ಲಿ ಹೋಗಿ ನಮ್ಮ ಟೀಚರ್ ಮಗುವಿಗೆ ಎದೆ ಹಾಲನ್ನು ಉಣಿಸಿ ಸಮಾಧಾನ ಮಾಡುತ್ತಾರೆ. ಪ್ರಯಾಣ ಮಾಡುವಾಗ ಕೇವಲ 6% ಮಹಿಳೆಯರಿಗೆ ತಮ್ಮ ಮಗುವಿಗೆ ಸಾರ್ವಜನಿಕ ಸ್ಥಳದಲ್ಲಿ ಎದೆ ಹಾಲು ಉಣಿಸಲು ಸಾಧ್ಯವಾಗುತ್ತದೆ. ಸೂಕ್ತವಾದ ಸ್ಥಳ ಇಲ್ಲದರಿಂದ ಮತ್ತು ಜನರ ವಿಚಿತ್ರ ವರ್ತನೆಯಿಂದ 81% ಮಹಿಳೆಯರು ಸಾರ್ವಜನಿಕ ಸ್ಥಳಗಳಲ್ಲಿ ಎದೆ ಹಾಲು ಉಣಿಸಲು ನಿರಾಕರಿಸುತ್ತಾರೆ. ಓ, ನಮ್ಮ ವಾಣಿ ಟೀಚರ್ ನಗ್ತಾ ಬರ್ತಾ ಇದ್ದಾರೆ ಅಂದರೆ ಮಗು ಸಮಾಧಾನವಾಗಿರಬೇಕಂತ ಅರ್ಥ. ಅಲ್ಲಿಂದ ಇನ್ನೂ ಅಳುತ್ತಿರುವ ಮಗುವನ್ನು ಗಮನಿಸಿ ನಮ್ಮ ಟೀಚರ್ ಆ ಸಾಫ್ಟ್ವೇರ್ ಮೇಡಮ್ಗೆ ಮತ್ತು ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ತಾರೆ. ಆಸ್ಪತ್ರೆಯಲ್ಲಿದ್ದ ವೈದ್ಯರು ಮಗುವನ್ನು ತಪಾಸಣೆ ಮಾಡಿ ಹೇಳ್ತಾರೆ, ಏನಮ್ಮ ಮಗುವಿಗೆ ಹಾಲು ಉಣಿಸಲ್ವಾ? 5 ತಿಂಗಳ ಮಗು ಕೇವಲ 1.5 kg ಕಡಿಮೆ ಇದೆ. ಹೀಗೆ ಮಾಡ್ತಿದ್ರೆ ನಿಮ್ಮ ಮಗು ಬಲಹೀನತೆಗೆ ಒಳಗಾಗುತ್ತದೆ, ಕೊನೆಗೆ ಮಗುವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ ಅಂತ ಹೇಳ್ತಾರೆ. ವೈದ್ಯರು ಅಲ್ಲಿದ್ದ ನರ್ಸ್ಗೆ ಕರೆದು ಹೇಳ್ತಾರೆ, ಇವರಿಗೆ ಎದೆ ಹಾಲು ಉಣಿಸುವ ಎಲ್ಲ ವಿಧಾನಗಳು ಹಾಗೂ ಎದೆ ಹಾಲಿನ ಮಹತ್ವಗಳನ್ನು ತಿಳಿಸಿಕೊಡಿ, ಆಗ್ಲಾದರೂ ಬುದ್ಧಿ ಬಂದಿತ್ತು ಅಂತ ಹೇಳ್ತಾರೆ. ಎದೆ ಹಾಲು ಉಣಿಸುವಾಗ ತಾಯಿಯ ಗಮನ ಸಂಪೂರ್ಣವಾಗಿ ತನ್ನ ಮಗುವಿನ ಮೇಲೆ ಇರಬೇಕು. ಯಾವುದೇ ತೆರನಾದಂತಹ ಮೊಬೈಲ್ಗಳಾಗಲಿ ಇನ್ನಿತರ ಚಿಂತನೆಗಳು ಒಳಗೊಂಡು ಮಗುವಿಗೆ ಹಾಲು ಉಣಿಸಬಾರದು. ಬದಲಿಗೆ ಒಂದು ಕೈಯಿಂದ ಮಗುವಿನ ತಲೆಗೆ ಆಸರೆ ಇಟ್ಟು ಇನ್ನೊಂದು ಕೈಯಿಂದ ಬೆನ್ನಿಗೆ ಆಸರೆ ಕೊಟ್ಟು ಮಗು ಸರಿಯಾಗಿ ಹಾಲು ಕುಡಿಯುತ್ತಿದೆ ಇಲ್ಲವೋ ಎನ್ನುವುದನ್ನು ಗಮನಿಸುತ್ತಾ ಇರಬೇಕು. ಪ್ರತಿ ಸಲ ಮಗುವಿಗೆ ಹಾಲುಣಿಸಿದ ನಂತರ ಮಗುವನ್ನು ತಕ್ಷಣವೇ ಹಾಗೆ ಮಲಗಿಸಬಾರದು. ಬದಲಿಗೆ ಹೆಗಲ ಮೇಲೆ ಎತ್ತಿಕೊಂಡು ಬೆನ್ನನ್ನು ಸವರುತ್ತಾ ಮಗುವಿನ ಬಾಯಿಂದ ಒಂದು ಜೋರಾದ ಶಬ್ದ ಅಥವಾ ಡೇಕರಿಕೆ ಬಂದ ಮೇಲೆ ಮಲಗಿಸಬೇಕು. ಇದನ್ನೆಲ್ಲ ತಿಳಿದುಕೊಂಡ ನಮ್ಮ ಸಾಫ್ಟ್ವೇರ್ ಮೇಡಮ್ ಮುಂದಾಲೋಚನೆಯಿಂದ ಎಲ್ಲಿ ನನ್ನ ಮಗು ರೋಗಗಳಿಗೆ ತುತ್ತಾಗುತ್ತದೆ ಎಂದು ಎದೆ ಹಾಲು ಕುಡಿಸಲು ಪ್ರಾರಂಭಿಸಿದಳು. ಸ್ತನ್ಪಾನವನ್ನು ಬೆಂಬಲಿಸುವ ಮೂಲಕ ಮತ್ತು ಉತ್ತೇಜಿಸುವ ಮೂಲಕ ಈ ಅಂತರವನ್ನು ಮುಚ್ಚಬೇಕಾಗಿದೆ.